ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನುಜ ಒಳಗೆ ಹೋಗ್ರಿ. ಯಾರೀ ನೀವು ಉಳಿ ನುಗ್ಗುತ್ತಾ ಇದ್ದೀರಾ? ಅಣ್ಣ ವಿಜಯ್ ಅವ್ರನ್ನ ನೋಡ್ಬೇಕಿತ್ತು. ವಿಜಯ್ ಅಂತನಾ? ಆ ಥರದವ್ರು ಯಾರು ಇಲ್ವಲ್ಲ. ಯಾವ ವಿಜಯ್ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ ಉದ್ದಕ್ಕಿರ್ತಾರೆ, ಗಡ್ಡ ಬಿಟ್ಕೊಂಡಿರ್ತಾರೆ, ಕನ್ನಡಕ ಹಾಕೊಂಡಿರ್ತಾರಲ್ಲ ಅವರು ವಿಜಯ್. ಆ ಥರ ವಿಜಯ್ ಯಾರು ಇಲ್ಲ ರೀ. ಸುಮ್ಮನೆ ಇಲ್ಲಿಂದ ಹೋಗಿ. ಅಯ್ಯೋಣ ಹಾಗೆಲ್ಲ ಹೇಳ್ಬೇಡಿ. ಒಂದೇ ಒಂದ್ಸಲ ಒಳಗೆ ಹೋಗಿ ಅವ್ರು ಇದ್ದಾರ ಅಂತ ನೋಡ್ಕೊಂಡ್ಬಂದ್ಬಿಡ್ತೀನಿ. 9 ಲಕ್ಷ ಕಣಣ್ಣ, 9 ಲಕ್ಷ ಕಳ್ಕೊಂಡಿದ್ದೀನಿ. ಅದು ಸಿಗದೆ ಇದ್ರೆ ನನ್ನ ಜೀವನನೇ ಹಾಳಾಗ್ಬಿಡ್ತಾಣ. ಪ್ಲೀಸ್ ಅಣ್ಣ, ಪ್ಲೀಸ್. ಏನಪ್ಪ ಈಗ ಹೇಳ್ತಾ ಇದೆಯಾ? 9 ಲಕ್ಷನಾ? ಹೇಗಪ್ಪ ಕಳ್ಕೊಂಡೆ? ಇದು ಫೇಕ್ ಚೆಕ್ಕು. ಇದ್ರಲ್ಲಿ ದುಡ್ಡು ಇಲ್ಲ ಏನೂ ಇಲ್ಲ ಅಂತ ಹೋಗು ಅಂತ ಕಳಿಸ್ಬಿಟ್ರಣ. ಈಗ ಐಟಮ್ಸ್ ಎಲ್ಲ ತೊಗೊಂಬಂದು 9 ಲಕ್ಷ ಯಾಮಾರಿಸಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ತಂಗೆ ಬಂದಿದ್ದೀವಿ. ಪ್ಲೀಸ್. ಒಳಗಡೆ ಏನೂ ಇಲ್ಲ ಅಂದರೆ ನೀನು ನಂಬ್ತಿಲ್ಲ. ನಿನ್ನ ಕಷ್ಟ ನಾನು ನೋಡೋಕ್ಕಾಗ್ತಿಲ್ಲ. ಬಾರಪ್ಪ ನೋಡು. ನೋಡ್ದೇನಪ್ಪ, ಇದಕ್ಕೆ ಹೇಳಿದ್ದು ಒಳಗಡೆ ಏನೂ ಇಲ್ಲ ಅಂತ. ಬೇಜಾರಾಗಬೇಡ ಅಣ್ಣ, ಸ್ವಲ್ಪ ಸಮಾಧಾನ ಮಾಡ್ಕೊ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ಅಂಗಡಿ ಬೇಕು, ಚೆಕ್ ಬೇಕು. ಇವಾಗ ಎಲ್ಲಿ ಅಂತ ಹುಡುಕ್ಲ ಅಂತ. ಒಂದಲ್ಲ ಎರಡಲ್ಲ ಕಣೋ, 9 ಲಕ್ಷ ಕಣೋ, 9 ಲಕ್ಷ. ಇಲ್ಲಿ ಎಂತ ತರಲೋ, ಇಲ್ಲಿ ತರಲಿ ಹೇಳು. ನನ್ನ ಜೀವನದಲ್ಲಿ ಯಾಕೋ ಹೀಗೆಲ್ಲ ಆಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಅನ್ಕೊಂಡಿದ್ದೆ ತಪ್ಪ, ಅಥವಾ ಬೇರೆಯವ್ರ ಮುಂದೆ ಕೈ ಚಾಚೆ ದುಡಿಬೇಕು ಅಂತ ಅನ್ಕೊಂಡಿದ್ದಪ್ಪ. ನನಗೆ ಯಾಕೋ ಏನೋ ಮಾಡ್ಲಿ, ನಾನು ಏನ್ ಮಾಡ್ಲಿ ಹೇಳು. ಅದೇವ್ರ ಕರುಣೆ ಮೇಲ್ಮೇನೋ. ಹರೀಶ, ಅಪ್ಪ ಯಾವಾಗ ಬಂದ್ರಿ ಜನಮನೆಯಿಂದ? ನಾವೆಲ್ಲ ಆವಾಗಲೇ ಬಂದಪ್ಪ. ನೀನು ಯಾಕಪ್ಪ ಒಂಥರ ಇದೆಯಾ? ಏನಿಲ್ಲ, ಹುಷಾರಾಗಿದ್ದೀನಿ. ಕೆಲಸ ಸ್ಟ್ರೆಸ್ಸು ಅನಿಸುತ್ತೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.